ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಸುಲಭವಾಗಿ ವೆಜ್ ಸ್ಯಾಂಡ್ವಿಚ್ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನು ಫಸ್ಟಿಗ ಟೊಮ್ಯಾಟೊ, ಈರುಳ್ಳಿ, ಕ್ಯಾರೆಟ್, ಕುಕುಂಬರ್ ಮತ್ತು ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್, ಚೀಸ್, ಬಟರ್, 1 ಸ್ಪೂನ್ ಮೇಯೋನೇಸ್ ಮತ್ತು 1 ಪೌಂಡ್ ಬ್ರೆಡ್ ಇಷ್ಟು ತೊಗೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಕ್ಯಾರೆಟ್, ಆನಿಯನ್, ಟೊಮ್ಯಾಟೊ ಮತ್ತು ಕುಕುಂಬರ್ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಮೇಯೋನೇಸ್ನ ಹಾಕ್ಕೊಂಡು ಮತ್ತು ಟೇಸ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಮತ್ತು ಮೇಯೋನೇಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಚಾಟ್ ಮಸಾಲನ ಯೂಸ್ ಮಾಡ್ಕೋಬೋದು. ನಾನು ಎರಡನ್ನೂ ಇಲ್ಲಿ ಯೂಸ್ ಮಾಡಿಲ್ಲ. ಇಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಟರ್ ಹಚ್ಕೊಳ್ತಾ ಇದ್ದೀನಿ. 2 ಬ್ರೆಡ್ ಪೀಸ್ಗೂ ಬಟರ್ ಹಚ್ಕೊಂಡಾಯಿತು. ಈಗ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್ನ ಹಚ್ಚುತ್ತಾ ಇದ್ದೀನಿ. ಎರಡಕ್ಕೂ ಹಚ್ಚಬೇಕು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಈಗ ಸ್ಟಫಿಂಗ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿನೂ ಹಾಕ್ಕೋಬೇಡಿ, ಕಮ್ಮಿನೂ ಹಾಕ್ಕೋಬೇಡಿ, ಮೀಡಿಯಮಿಗೆ ಹಾಕ್ಕೊಳ್ಳಿ. ನೀಟಾಗಿ ಕವರ್ ಆಗೋ ಥರ ಹಾಕ್ಕೊಂಡು ಚೀಸ್ ತೊರೆದಿಟ್ಟಿದ್ನಲ್ಲ, ಚೀಸ್ ಹಾಕ್ಕೊಂಡಾದ್ಮೇಲೆ ಬ್ರೆಡ್ನ ಪೀಸ್ನ ಕ್ಲೋಸ್ ಮಾಡಬೇಕು ಟೈಟಾಗಿ. ನೀವು ಚೀಸ್ ಲೇಯರ್ ಥರ ಕಟ್ ಮಾಡ್ಕೊಂಡಿದ್ರೂ ಆ ಥರನೂ ಯೂಸ್ ಮಾಡ್ಕೋಬೋದು ಬೇಕಾದರೆ. ಅದು ನಿಮ್ಮಿಷ್ಟ. ಯಾವ ಥರ ನಿಮಗೆ ಹೆಲ್ಪ್ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ನಾನು ಎರಡೂ ಪ್ರೆಸ್ ಮಾಡಿದೆ ಟೈಟಾಗಿ. ನಾನು ಸ್ಯಾಂಡ್ವಿಚ್ ಮೇಕರ್ ಈ ಥರ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಬಟರ್ ಹಚ್ಕೊಳ್ತಾ ಇದ್ದೀನಿ. ಬಟರ್ ಹಚ್ಚಿಲ್ಲ ಅಂದರೆ ಸೀದೋಗುತ್ತೆ. ಅದು ಫುಲ್ಲು ಬಟರ್ ಹಚ್ಕೋಬೇಕು. ಚೆನ್ನಾಗಿ ಬೇಯುತ್ತೆ ಅವಾಗ ಅಷ್ಟೇ. ಬಟರ್ ಹಚ್ಚಾದ್ಮೇಲೆ ಇದು ಆನ್ಲೈನಲ್ಲೂ ಬೈ ಮಾಡ್ಬೋದು ಫ್ರೆಂಡ್ಸ್, ಲೋ ಪ್ರೈಸ್ ಇದೆ. ನಾನು ಇವಾಗ ಬ್ರೆಡ್ ಪೀಸ್ನ ಸ್ಯಾಂಡ್ವಿಚ್ ಮೇಕರಲ್ಲಿ ನೀಟಾಗಿ ಇಡ್ತಾ ಇದ್ದೀನಿ. ಆಚೆ ಬಂದರೆ ಸೀದೋ ಚಾನ್ಸಸ್ ಇರುತ್ತೆ. ನೀಟಾಗಿ ಕ್ಲೋಸ್ ಆಗೋ ಥರ ಇಟ್ಕೊಳ್ಳಿ. ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಅದು ನೋಡಿ ಫ್ರೆಂಡ್ಸ್, ನೀಟಾಗಿ ಲಾಕ್ ಆಗಬೇಕು. ಇದನ್ನು 3 or 4 ಮಿನಿಟ್ಸ್ ಆದ್ರೂ ಬೇಯಿಸ್ಕೊಬೇಕು ನೋಡಿ. ಜಾಸ್ತಿ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. 3 or 4 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಈಗ ನಾನು ತಿರುಗಿಸ್ಬಿಟ್ಟು ಬೇಯಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ತಿರುಗಿಸ್ಬಿಟ್ಟು ಬೇಯಿಸ್ಕೊಳ್ಳಿ. ಹೆಂಗೆ ಬೆಂದಿರತ್ತೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬೇಯುತ್ತೆ. ಈಸಿ ಅಂದರೆ ಈ ಥರ ಸ್ಯಾಂಡ್ವಿಚ್ ಮೇಕರೇ ಈಸಿ. ಮತ್ತು ಸಂಜೆ ಸ್ನ್ಯಾಕ್ಸ್ ಟೈಮಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ಬೋದು. ಆಚೆ ಹೋಗಿ ತಿನ್ನೋ ಬದಲು ಅದೇ ಒಂದು ಸ್ಯಾಂಡ್ವಿಚ್ ಮೇಕರ್ ಮನೇಲಿ ತಂದು ಇಟ್ಕೊಂಡು ಆರಾಮಾಗಿ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ಕೊಬೋದು ಇದನ್ನು. ಈಗ ಮತ್ತೆ ನಾನು ಈ ಸೈಡು ಸ್ವಲ್ಪ ತಿರುಗಿಸ್ದೆ.
ನೋಡಿ ಈ ಥರ ಬೆಂದಿದೆ, ತುಂಬ ಚೆನ್ನಾಗಿ ಬೇಯುತ್ತೆ ಇದು. ಬಟರ್ ಸ್ವಲ್ಪ ಜಾಸ್ತಿ ಹಚ್ಚಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಇನ್ನೊಂಚೂರು ಬೇಯಬೇಕಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನು ಈ ಥರ ಕಟ್ ಮಾಡಿಕೊಂಡೆ, ಬಟ್ ಅದು ಬಿಸಿ ಇರೋದ್ರಿಂದ ಹಿಂಗಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.